ಪ್ರಧಾನಮಂತ್ರಿ ಹೇಳ್ತಾರೆ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಇನ್ ಮ್ಯಾಗ ನಡೆದಿಲ್ಲ. ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ 2024ಕ್ಕೆ ಮತ್ತೆ ನರೇಂದ್ರ ಮೋದಿ ಅವರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತಾವೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗಿತಾರೆ. ವಾಹ್, ಗ್ರೇಟ್ ಸೈಂಟಿಸ್ಟ್ ಬಿಡ್ರಪ್ಪ. ನಾವು ನಿಂತಂಗೆ ಎಲ್ಲಿ ಗಿರಾಕಿ ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು. ಇದು ಎಂಥದ್ರ ಹುಡ್ತು ನಂದು ಹೊಟ್ಟೆ ಆಗತ್ತ. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜನಿವಾರ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನ. ಅಲ್ಲಿ ಹೋದ್ರಂತ ನಿಮ್ಗೆ ಗುರ್ತದಲ್ಲ ಏನು ಹಾಕೋತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೇನು ತಲೆ ಕೆಟ್ಟೈತಲ್ಲ ಮುಂದಿನ ಜನ್ಮ ನಿಮ್ಮಲ್ಲಿ. ಹಾಂ, ದೇವ್ರಿಗೇನು ತಲೆ ಕೆಟ್ಟಲ್ಲ. ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ. ಹೀಗೆ ಆಗ್ಬಿಡು ಮರ. ಈಗ ಅದೇ ಮತ್ತೆ ಹೋಗೋದು. ಹಾಂ, ಹಾಗಾಗಿದೆ. ಅರೆ ಎಂಥ ಪವಿತ್ರ ಕುಲ ಅದು. ಸಂಗೊಳ್ಳಿ ರಾಯಣ್ಣ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಭಾರತದ 3 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ, ಹಾಲಮತದ ಹೆಣ್ಣುಮಗಳು. ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದ್ರೆ ಇವತ್ತು ಯಾರು ಮೂರ್ತಿ ಇದೆ? ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್, ಒಂದು ಕುರುಬ ಸಮಾಜ ಹೆಣ್ಣುಮಗಳು. ಇಂದೂರಿನ ರಾಣಿ ಸುವರ್ಣ ಯುಗ ಕರೆದಂತಹ ಮಹಿಳೆ ಸತಿ ಸಹಗಮನ ಪದ್ಧತಿ ತೆಗೆದುಹಾಕಿದಂಥಳು. ವಿಧಿವೇರ ಲಗ್ನ ಆಗ್ಬೇಕಂತ ಆದೇಶ ಕೊಟ್ಟಂಥ ಮಹಾತಾಯಿ ಹಾಲಮತ ಸಮಾಜ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ, ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂಥ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನುವಂಥದ್ದನ್ನು ನಾವೆಂದು ನೆನಪಾರಬಾರದು ಬಂಧುಗಳೇ. ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ. ಇದು ಎಲ್ಲಿದು ಹುಟ್ಟುಬಿಡ್ತು ನಮ್ಮ ಸಿದ್ದರಾಮಯ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನ ಚಾಣಕ್ಯ, ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು? ಹಾಲಮತ.